ಬ್ರೇಕ್ನ ನಂತರ ನ್ಯೂಸ್ ಲಂಚ್ಗೆ ಮತ್ತೆ ಸ್ವಾಗತ. ಸ್ಥಳೀಯ ಸಂಸ್ಥೆ ಚುನಾವಣೆ ವೇಳೆ ಬಿಜೆಪಿ ನಾಯಕರು ಗುಡಿಸಲು ನಿರ್ಮಾಣಕ್ಕೆ ಅನುಮತಿ ನೀಡಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಚಿಕ್ಕಮಗಳೂರಿನ ಚಂದ್ರಾನಗರದಲ್ಲಿ ಸ್ಥಳೀಯರಿಗೆ ಗುಡಿಸಲು ನಿರ್ಮಾಣಕ್ಕೆ ಅನುಮತಿ ನೀಡದೆ ಬೇರೆ ವಾರ್ಡಿನ ನಿವಾಸಿಗಳಿಗೆ ಅನುವು ಮಾಡಿಕೊಟ್ಟಿರುವುದು ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಗುಡಿಸಲು ನಿರ್ಮಾಣವನ್ನು ವಿರೋಧಿಸಿರುವ ಸ್ಥಳೀಯರು ಗುಡಿಸಲುಗಳಿಗೆ ಬೆಂಕಿ ಹಾಕಿ ಧ್ವಂಸ ಮಾಡಿದ್ರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಿಜೆಪಿ ನಾಯಕರು ಗುಡಿಸಲು ನಿರ್ಮಾಣಕ್ಕೆ ಅನುಮತಿ ಕೊಟ್ಟಿರುವಂತಹ ವಿಚಾರ ಚಿಕ್ಕಮಗಳೂರಲ್ಲಿ ಈಗ ಯಾವ ರೀತಿ ಬಿರುಗಾಳಿ ಎಬ್ಸಿದೆ? ನಿಜಕ್ಕೂ ಕೂಡ ಇದು ಸ್ಥಳೀಯರಿಂದ ಒಂದು ಭಾರಿ ರೀತಿಯಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತವಾಯಿತು. ಅಂದ್ರೆ ಇದು 34ನೇ ವಾರ್ಡ್ ಆಗಿರೋದ್ರಿಂದ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಪುಷ್ಪರಾಜ್ ಅನ್ನೋ ಏನು ಅಭ್ಯರ್ಥಿ ಇದ್ದಾರೆ ಅವರು ಅಂದ್ರೆ ಅಲ್ಲಿ ಕೆಂಪನಹಳ್ಳಿಯ ನಿವಾಸಿಗಳಿಗೆ ಚಂದ್ರಾನಗರದಲ್ಲಿ ಅಂದ್ರೆ ಗುಡಿಸಲು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಆರೋಪದ ಮೇಲೆ ಸ್ಥಳೀಯರು ಆ ಗುಡಿಸಲುಗಳನ್ನ ಧ್ವಂಸಗೊಳಿಸಿದ್ರು. ಅಲ್ಲದೆ ಅದಕ್ಕೆ ಬೆಂಕಿಯನ್ನು ಕೂಡ ಹಾಕಿದ್ರು. ಸ್ಥಳಕ್ಕಾಗಮಿಸಿದಂತ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ನಡೆಸಿದ್ರು. ಒಟ್ಟಾರೆ ಇದು ಎಲ್ಲ ಒಂದ್ ಕಡೆ ಚುನಾವಣೆ ಗಿಮಿಕ್ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಎಲ್ಲ ಒಂದ್ ಕಡೆ ಜೋರಾಗಿ ನಡೀತಿದೆ ಅಂತಾನೆ ಹೇಳ್ಬೋದು. ಆಮಿಷಗಳು ಆ ಭರವಸೆಗಳು ನೀಡೋದ್ರ ಮೂಲಕ ಅಂದ್ರೆ ಎಲ್ಲ ಒಂದ್ ಕಡೆ ಓಟನ್ನ ಸೆಳೆಯಲಿಕ್ಕೆ ಒಂದು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಂದ್ರೆ ಸ್ಥಳೀಯರ ಒಂದು ಮನ ಹೋಲಿಕೆಗೋಸ್ಕರ ಅಂದ್ರೆ ಅಲ್ಲಿ ಚಂದ್ರಾನಗರದಲ್ಲಿ ಆ ಸ್ಥಳೀಯರಿಗೆ ಅವಕಾಶ ನೀಡಿದಲೆ ಕೆಂಪನಹಳ್ಳಿ ಬಡಾವಣೆಯ ನಿವಾಸಿಗಳಿಗೆ ಅಂದ್ರೆ 3 ಗುಡಿಸಲುಗಳನ್ನ ಕಟ್ಟಲಿಕ್ಕೆ ಅವಕಾಶ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಗಮಿಸಿದಂತ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಸಿದ್ರು. ಸರ್ಕಾರಿ ಜಾಗದಲ್ಲಿ ನಮಗೆ ಇಲ್ಲಿ ಮನೆ ಇಲ್ಲ, ನಾವೇ ಇಲ್ಲಿ ಒದ್ದಾಡ್ತಾ ಇದೀವಿ, ಆದ್ರೂ ಕೂಡ ಅವ್ರಿಗೆ ಯಾಕೆ ನೀವು ಅವಕಾಶವನ್ನು ಕೊಟ್ರಿ ಅನ್ನೋ ಒಂದು ಮಾತನ್ನು ಕೂಡ ಕೇಳಿದ್ರು. ಇಲ್ಲ ಒಂದ್ ಕಡೆ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಆಗ ಆಗಮಿಸಿದ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ರು. ಪರಿಸ್ಥಿತಿ ಈಗ ಸದ್ಯ ಶಾಂತವಾಗಿದೆ. ಸೌಮ್ಯ, ಸುಮಾರು ಎಷ್ಟು ಗುಡಿಸಲಿಗೆ ಬೆಂಕಿ ಹಾಕಲಾಗಿದೆ ಕಿರಣ್? ಅಲ್ಲಿ ಅಂದ್ರೆ 3 ಗುಡಿಸಲುಗಳಿಗೆ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಆಗಿರುವ ಪುಷ್ಪರಾಜ್ ಅವಕಾಶ ನೀಡಿದ್ರು. ಈ ಆರೋಪದ ಮೇಲೆ ಆ ಸ್ಥಳೀಯರು ಆ 3 ಗುಡಿಸಲುಗಳನ್ನ ಧ್ವಂಸಗೊಳಿಸಿ ಬೆಂಕಿಯನ್ನು ಹಚ್ಚಿದ್ರು. ಅಲ್ಲದೆ ಅಲ್ಲಿ ಅಂದ್ರೆ ಅಲ್ಲಿ ಎಲ್ಲವೂ ಕೂಡ ಬಡ ನಿವಾಸಿಗಳಾಗಿರೋದ್ರಿಂದ ಇಲ್ಲಿ ನಮಗೆ ಅವಕಾಶ ನೀಡಬೇಕಾಯ್ತು, ಅನ್ಯರಿಗೆ ಯಾಕೆ ಕೊಟ್ರಿ, ಅಂದ್ರೆ ಕೆಂಪನಹಳ್ಳಿ ಬಡಾವಣೆ ನಿವಾಸಿಗಳಿಗೆ ಯಾಕಾಗಿ ಅವಕಾಶವನ್ನು ನೀಡಿದ್ರಿ, ಇದು ಎಲ್ಲ ಒಂದ್ ಕಡೆ ಆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸೌಮ್ಯ, ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.